ಈ ಪಂಚಪಾಂಡವರು ನೆಲೆಸಿದ್ದಂತಹ ಕ್ಷೇತ್ರ ಇದು. ಅವರು ಶ್ರೀಮಂತರಾಗಿರೋ ಬಡವರಾಗಿರ್ಬೋದು, ಯಾರೇ ಭಕ್ತರು ಬಂದರೂ ಅವರಿಗೆ ಕೆಲಸ ಕಾರ್ಯಗಳನ್ನು ನೆರವೇರಿಸುವಂತಹ ಸ್ವಾಮಿ ಅಷ್ಟಶನೇಶ್ವರ. ಸ್ವಾಮಿ ಎಲ್ಲಿ ವಾಸವಾಗಿರುತ್ತೋ ಅಲ್ಲಿ ಈ ಮರ ಇರುತ್ತೆ. ನಮ್ಮೂರು ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಹೊಸೂರು ತಾಲೂಕಿನ ಪಂಚಾಕ್ಷರಿ ಎನ್ನುವಂತಹ ಗ್ರಾಮದಲ್ಲಿ ಇರುವ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿಗೆ ಬಂದ ಕೂಡಲೇ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಸಂತಾನ ಭಾಗ್ಯ ಇಲ್ಲ, ವಿವಾಹ ಭಾಗ್ಯ ಇಲ್ಲ, ಅಥವಾ ನಿಮ್ಮ ಮನೇಲಿರೋರು ತುಂಬಾ ಕುಡಿತಾರೆ ಅನ್ನುವಂಥದ್ದು, ಕುಡಿತದ ಚಟ ಕೂಡ ಇಲ್ಲಿ ಬಂದು 9 ವಾರ ಕಾಯಿ ಕಟ್ಟಿದ್ರೆ ಸಾಕು, ನಿಮ್ಮ ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ದೇವರ ಸನ್ನಿಧಾನಕ್ಕೆ ಬಂದ ಕೂಡಲೇ ಪರಿಹಾರ ಆಗುತ್ತೆ ಅನ್ನುವಂತಹ ಕಾರಣದಿಂದ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಶನಿವಾರ ಭಕ್ತಾದಿಗಳು ಭೇಟಿಯನ್ನ ಕೊಟ್ಟು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡ್ಕೋತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಈ ಒಂದು ದೇವಸ್ಥಾನದ ಇನ್ನಷ್ಟು ವಿಶೇಷತೆಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನ ನಮ್ಮೂರ ಟಿವಿ ವಾಹಿನಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಒಳಗಡೆ ಹೋಗೋಣ. ಇನ್ನಷ್ಟು ದೇವಸ್ಥಾನದ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಮೇಡಮ್. ನಾವು ಇದು ಫಸ್ಟ್ ಟೈಮ್ ಬರ್ತಾ ಇದ್ವಿ. ಅಕ್ಕಪಕ್ಕ ಹೇಳಿದ್ರು ಒಳ್ಳೇದಾಗಿದೆ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದೀವಿ, ನಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಟೈಮ್ ಬಂದಿದ್ದೀವಿ. ಅವ್ರು ಹೇಳ್ತಾರೆ, ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ, ಅವ್ರು ಓಡ್ ಬಂದ್ಮೇಲೆ ತುಂಬ ಒಳ್ಳೇದಾಗಿದೆ ಅಂದ್ಬಿಟ್ಟು ನಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ನಾವು. ಬ್ಯಾಂಗ್ಳೂರಿಂದ ಮೇಡಮ್, ಬಾಗ್ಲೂರು ರೋಡಿಂದ ಆ ಕಡೆ. ನನ್ನ ಹೆಸರು ರಘು ಅಂದ್ಬಿಟ್ಟು, ಇವ್ರ ದೀಪ ಅಂದ್ಬಿಟ್ಟು. ನೀವು ನೋಡ್ತಾ ಇದ್ರಲ್ಲ, ಅಂದ್ರೆ ಶನಿ ಮಹಾತ್ಮ ಅಂದ ಕೂಡಲೇ ಕಪ್ಪುವಿನ ಸಂಕೇತ ಅನ್ನೋಂಥದ್ದು. ಎಷ್ಟೋ ಜನಕ್ಕೆ ಶನಿ ಎಗ್ಲೇರಿದ್ದಾನೆ ಅಥವಾ ಸಾಡೆ ಸಾತು, ಶನಿ ದೋಷ, ಈ ತರ ಯಾರ್ಯಾರಿಗೆ ಈ ತರ ಎಲ್ಲಾ ಒಂದು ಕಷ್ಟಗಳಿಂದ ಬಳಲ್ತಿರೋರು ಬಂದ್ಬಿಟ್ಟು ಇಲ್ಲಿ 9 ವಾರ ಅಥವಾ 7 ವಾರ 5 ವಾರ ಇಲ್ಲೇ ಸಿಗುವಂತಹ ಕಪ್ಪು ಬಟ್ಟೆಯಿಂದ ಕಟ್ಟಿರುವಂತಹ ತೆಂಗಿನಕಾಯಿನ ತಗೊಂಡು ನಿಮ್ಗೆ ಕಷ್ಟ ಪರಿಹಾರ ಆಗ್ಬೇಕು ಅಥವಾ ನಿಮ್ಗೆ ಸಾಡೆ ಸತ್ತಿದ್ಯಾ, ಶನಿ ದೋಷ ಇದೆಯಾ, ಅದನ್ನ ಪರಿಹಾರಕ್ಕಾಗಿ ಬಂದು ಇಲ್ಲಿ ಬೀಗ ಮತ್ತೆ ಕಾಯನ್ನ ಕಟ್ಟೋದ್ರಿಂದ ನಿಮ್ಮ ಯಾವುದೇ ಒಂದು ದೋಷ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ನಂಬಿಕೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಕಾಯನ್ನ ಕಟ್ಟಿ ತಮ್ಮ ಕಷ್ಟವನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ನಿದರ್ಶನವಾಗಿ ಕಣ್ಮುಂದೆ ಕೂಡ ನೋಡ್ತಾ ಇದ್ದೇವೆ. ಎಲ್ಲಿಂದ ಬಂದಿದ್ದೀರಾ? ಜೀಗೂರಿಂದ. ಯಾವ ಕಾರಣಕ್ಕಾಗಿ ಬಂದಿದ್ದೀರಮ್ಮ? ಅದೇ ಹೆಣ್ಣು ಮದುವೆ ಆಗ್ಬೇಕು ಮಗನಕ್ಕೆ, ಅದಕ್ಕೆ ಹೆಣ್ಣು ಸೆಟ್ ಆಗ್ಬೇಕು. ಮದ್ವೆ ಸೆಟ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿಲ್ ದೇವ್ರ ಹತ್ರ ಪೂಜೆ ಮಾಡಿ ಕಾಯಿ ಕಟ್ಟಿ ಒಳ್ಳೇದಾಗ್ಲಿ. ಎಷ್ಟು ವಾರ ಕಟ್ಟೋದಕ್ಕೆ ಹೇಳಿದ್ರಮ್ಮ? ಅವರು ಒಂದು 5 ವಾರ 3 ವಾರ ಅಂತ ಹೇಳವ್ರೆ ಕಟ್ರಿ ಅಂತ. ಒಂದ್ಸತಿ ಕಟ್ಟಿದ್ರೇನೆ ಓಕೆ ಆಗ್ತದೆ ಹೋಗ್ರಿ ಅಂತ ಹೇಳವ್ರೆ. ದೇವ್ರು ಏನ್ ಮಾಡ್ತಾರ ಒಳ್ಳೆ ದಾರಿನಾಗ ಮಾಡ್ಲಿ. ಈಗ ನಮ್ಮ ಜೊತೆ ಈ ಒಂದು ದೇವಸ್ಥಾನದ ಅರ್ಚಕರಿದ್ದಾರೆ, ಅವರನ್ನ ಮಾತಾಡೋಣ. ಗುರುಗಳೇ ನಮಸ್ತೆ. ನಮಸ್ತೆ. ಗುರುಗಳೇ, ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ಇದೆ? ಇದು ಬಂದು ಅಷ್ಟಶನೇಶ್ವರ ಕ್ಷೇತ್ರ ಪಂಚಾಕ್ಷಿಪುರಂ. ಇದು ಬೆಂಗಳೂರಿನಿಂದ 50 ಕಿಲೋಮೀಟರ್ ಆಗುತ್ತೆ. ಈ ಕ್ಷೇತ್ರ ಇರುವುದು ತಮಿಳುನಾಡಿನ ಹೊಸೂರಿನಿಂದ ಡೆಗ್ನಿಕೋಟೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಪಂಚಾಕ್ಷಿಪುರಂ. ಇದಕ್ಕೆ ಇತಿಹಾಸ ಇದೆ. ಈ ಊರಿಗೆ ಇತಿಹಾಸ ಅಂದರೆ ಪಂಚಾಕ್ಷಿಪುರಂ ಈ ಪಂಚಪಾಂಡವರು ನೆಲೆಸಿದ್ದಂತಹ ಕ್ಷೇತ್ರ ಇದು. ಇದು ವಿಶೇಷವಾಗಿ ನೀವು ನೋಡಿರಬಹುದು, ಕೇಳಿರ್ಬೋದು. ಪಂಚಪಾಂಡವರು ಯಾವ ಕಾಲದಲ್ಲಿ ನೆಲೆಸಿದ್ರು ಅಂದರೆ 5000 ವರ್ಷಗಳ ಇತಿಹಾಸದಲ್ಲಿ ನೆಲೆಸಿದ್ದಂಥವರು. ಮತ್ತು ಸ್ವಯಂಭೂ ಮೂರ್ತಿ, ಇದು ಸ್ವಯಂಭೂ ಮೂರ್ತಿ, ಉದ್ಭವ ಮೂರ್ತಿ. ಅದು ಯಾರೇ ಭಕ್ತರು ಬಂದರು, ಅವರು ಶ್ರೀಮಂತರಾಗಿರೋ ಬಡವರಾಗಿರ್ಬೋದು, ಯಾರೇ ಭಕ್ತರು ಬಂದರೂ ಅವರಿಗೆ ಕೆಲಸ ಕಾರ್ಯಗಳನ್ನು ನೆರವೇರಿಸುವಂತಹ ಸ್ವಾಮಿ ಅಷ್ಟಶನೇಶ್ವರ. ಇದರಲ್ಲೂ ನೀವು ಇತಿಹಾಸ ನೋಡ್ಬೋದು. ಇದು ತಾಮ್ರದ ತಗಡಿನ ಪತ್ರ. ಅಂದರೆ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಇಂಥ ಪತ್ರದಿಂದ ಮುಖಾಂತರನೇ ಅವರು ಏನೇ ಒಂದು ಕೋರಿಕೆ ಇದ್ದರೂ ಸಹ ಅದರಲ್ಲಿ ಬರೆದುಬಿಟ್ಟು ಕಳಿಸ್ತಾಯಿದ್ರು. ಇದರಲ್ಲಿ ಯಾವುದೇ ಕಾರಣಕ್ಕೂ ಅಳಿಸೋದಿಲ್ಲ, ಅದು ಪರ್ಮನೆಂಟಾಗಿ ಹಾಗೆ ಇರುತ್ತೆ. ಇದು ಬಂದು ಕೆಲವರಿಗೆ ವ್ಯಕ್ತಿಗಳಿಗೆ ಏನಾಗುತ್ತೆ, ಹೇಳೋಕ್ಕಾಗದೇ ಇರೋಂಥ ನೋವಿರುತ್ತೆ. ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಭೂಮಿ ವ್ಯಾಜ್ಯದಾಗಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು, ಪೊಲೀಸ್ ಕೇಸ್ ಆಗಿರ್ಬೋದು, ಯಾವುದೇ ಅಂಥದ್ದು ಇದ್ದರೂ ಸಹ ಈ ತಗಡಿನ ಮುಖಾಂತರ ಬರೆದು ಆ ಸ್ವಾಮಿಯ ಪಾದಕ್ಕಿಟ್ಟು ಈ ಮರಕ್ಕೆ ಹೊಡೆದ್ರೆ ಖಂಡಿತವಾಗ ಅವರಿಗೆ 100ಕ್ಕೆ 100% ರಿಸಲ್ಟ್ ಕೊಡುತ್ತೆ. ಇನ್ನು ನೋಡೋದಾದರೆ ಕಾಯಿ, ಈ ಕಪ್ಪು ಕಾಯಿ ಬಂದು ವಿಶೇಷವಾಗಿ ಶನೇಶ್ವರನಿಗೆ ತುಂಬ ಪ್ರಿಯವಾದದ್ದು. ಇದು ಕಾಯಿ ಬಂದು ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತ್ ಶನಿ, ಯಾರು ಶನಿ ದೋಷ ಇರ್ತಾರೆ ಅವ್ರಿಗೆ ಮುಖ್ಯವಾಗಿ ಕಪ್ಪು ಕಾಯಿ 9 ವಾರ ಬಂದು 9 ಕಾಯಿ ಕಟ್ಟಬೇಕು. ಮತ್ತು ಅದು ಬಿಟ್ಟು ಬೇರೆಯವರು ಸಹ ಪ್ರತಿಯೊಬ್ಬರು ಕಟ್ಬೋದು. ಇದನ್ನು ಬೇರೆ ಏನೇ ಕೆಲಸ ಕಾರ್ಯ ಇದ್ದರೂ, ಅನಾರೋಗ್ಯದ್ದಾಗಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಒಂದು ಮನೆ ಖರೀದಿಗೆ ಆಗಿರ್ಬೋದು, ವಾಹನ ಖರೀದಿಗೆ ಆಗಿರ್ಬೋದು, ಯಾವುದೇ ವಿಷಯಕ್ಕಿದ್ರೂ ಸಹ ಕಾಯನ್ನು ಕಟ್ಟಿದರೆ
ಇದು 100ಕ್ಕೆ 100% ಕೆಲಸ ಮಾಡಿಕೊಡ್ತೈತೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅಷ್ಟಶನೇಶ್ವರ ಸ್ವಾಮಿನ ಮೊದಲಿಗೆ ವಿಶೇಷವಾಗಿ ಅಷ್ಟಶನೇಶ್ವರ ಸ್ವಾಮಿನ ದರ್ಶನ ಮಾಡಬೇಕು. ದರ್ಶನ ಆದ ತಕ್ಷಣ ಮಂಗಳಾರತಿ ತೆಗೆದುಕೊಂಡು 9 ಪ್ರದಕ್ಷಿಣೆ ಮಾಡಬೇಕು. ಗುಡಿಗೆ ಬಂದಾಗ ಮೇನ್ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ ಪ್ರದಕ್ಷಿಣೆ ಮಾಡೋದಿಲ್ಲ. 9 ದೇವರಿಗೆ ಪ್ರದಕ್ಷಿಣೆ ಮಾಡಬೇಕು. ಗುಡಿಗೆ ಬಂದಾಗ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿದ್ರೆ ಅವರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ನೀವು ನೋಡ್ಬೋದು ನಿಂಬೆಹಣ್ಣು ದೃಷ್ಟಿ ನಿವಾರಣೆ. ಇದು ವಿಶೇಷವಾಗಿ ದೃಷ್ಟಿ ನಿವಾರಣೆ ಅಂದರೆ ಕೈ ಕೆಲಸ ಅಂತ ಹೇಳ್ತೀವಿ. ಈಗ ಯಾರೇ ಒಂದು ದೃಷ್ಟಿ ನಿವಾರಣೆ ಅಂತ ಮಾಡಿದ್ದಾಗ ನಿಂಬೆಹಣ್ಣು ತಲೆ ಮೇಲೆ ಇಟ್ಟು ಕಟ್ ಮಾಡಿದಾಗ ಇದು 100ಕ್ಕೆ 100% ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಬಂದು ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಸಹ ನಿವಾರಣೆ ಆಗುತ್ತೆ. ಅದರಲ್ಲೂ ಆತ್ಮಗಳು ಏನಾದರೂ ಇದ್ದರೂ ಸಹ ತಲೆ ಮೇಲೆ ನಿಂಬೆಹಣ್ಣಿಟ್ಟಾಗ ಆತ್ಮ ಸಹ ಇಲ್ಲಿ ಮಾತಾಡುತ್ತೆ. ಇದು ವಿಶೇಷವಾಗಿ. ಇನ್ನು ನೋಡೋದಾದರೆ ಇಟ್ಟಿಗೆ, ಇದು ಬಂದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಏನು ಒಬ್ಬರಿಗೆ ಬಡವರಾಗಿರ್ಬೋದು, ಬಾಡಿಗೆ ಮನೆಯಲ್ಲಿರಲಿ, ಅವ್ರಿಗೆ ನಾವು ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಸೈಟ್ ತೆಗೆದು ಮನೆ ಕಟ್ಟಬೇಕು ಅಂಥವ್ರಿಗೆ ಹೋಮ ಮಾಡಿ ಇಟ್ಟಿರುವಂತಹ ಇಟ್ಟಿಗೆ ಇದು. ನಾವು ಸಂಕಲ್ಪ ಮಾಡಿ ಕೊಡ್ತೇವೆ, ಪೂಜೆ ಮಾಡಿ ಸಂಕಲ್ಪ ಮಾಡಿ ಕೊಡ್ತೀವಿ. ಅದನ್ನು ಅವರು ನಂಬಿಕೆ ಇಡಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಸ್ವಾಮಿನ ನಂಬಿಬೇಕು. ನಂಬಿಕೆ ಇಟ್ಟರೆ ಅದು 100ಕ್ಕೆ 200% ಕೆಲಸ ಮಾಡುತ್ತೆ. 1 ವರ್ಷದೊಳಗಡೆ ಅವರು ಸೈಟ್ ಖರೀದಿ ಮಾಡಿ ಮನೆ ಕಟ್ಟೋ ಭಾಗ ಸಿಗುತ್ತೆ. ಮತ್ತು ಇದು ಸುತ್ತುವ ಕಲ್ಲು. ಈ ಸುತ್ತುವ ಕಲ್ಲು ನೀವು ನೋಡಬಹುದು. ಈಗ ಮಹಿಳೆಯೊಬ್ಬರು ಕುಳಿತುಕೊಂಡಿದ್ದಾರೆ. ಇದು ಸ್ವಾಮಿಗೆ ಭಕ್ತರಿಗೆ ಸಂಬಂಧ. ಸ್ವಾಮಿಗೆ ಭಕ್ತರಿಗೆ ಇದು ಅಷ್ಟಶನೇಶ್ವರ ಸ್ವಾಮಿ. ಅವ್ರು ಅಂದ್ಕೊಂಡಿರೋ ಕೆಲಸ ಬೇಗ ಆಗುತ್ತೆ ಅನ್ನೋದಾದರೆ ಬಲಕ್ಕೆ ತಿರುಗಿಸು, ನಿಧಾನವಾಗಿ ಆಗುತ್ತೆ ಅನ್ನೋದಾದರೆ ಎಡಕ್ಕೆ ತಿರುಗಿಸು. ಅವ್ರು ಆಗೋದೇ ಇಲ್ಲ, ಅವ್ರ ಕೆಲಸ ಆಗೋದೇ ಇಲ್ಲ ಅಂದರೆ ಅದು ಮಧ್ಯದಲ್ಲೇ ನಿಂತ್ಕೊಳ್ಳುತ್ತೆ, ಅವರಿಗೆ ಕೆಲಸ ಆಗೋದಿಲ್ಲ. ಇದು ವಿಶೇಷವಾಗಿ ಸ್ವಾಮಿಗೆ ಪ್ರಿಯವಾದದ್ದು. ಇನ್ನು ಕಪ್ಪು ದಾರ, ಅದು ವಿಶೇಷವಾಗಿ ನೀವು ನೋಡಬಹುದು. ಬನ್ನಿ, ಇದು ಕಪ್ಪು ದಾರ. ಇದು ಬನ್ನಿ ಮರ. ವಿಶೇಷವಾಗಿ ಇದು ಕಪ್ಪು ದಾರ ಶನೇಶ್ವರ ಸ್ವಾಮಿಗೆ ಕಪ್ಪು ಅಂದರೆ ತುಂಬ ಪ್ರಿಯವಾದದ್ದು. ಇದರಲ್ಲಿ 8 ಗಂಟಿರುತ್ತೆ. 8 ಗಂಟನ್ನು ಹಾಕಿರ್ತೀವಿ. ಅಂದರೆ ಅಷ್ಟಶನೇಶ್ವರ ಅವರು ಯಾವುದೇ ದಿಕ್ಕಲ್ಲಿ ಪ್ರಯಾಣ ಬೆಳೆಸಿದ್ರು ಅವ್ರ ಕೆಲಸ ಕಾರ್ಯಗಳು ವಿಜಯವನ್ನು ತಂದುಕೊಡ್ಬೇಕು. ಇದು ವಿಶೇಷವಾಗಿ ಈ 8 ಗಂಟೆ ಹಾಕಿರೋ ವಿಶೇಷ ಬಂದು ಅವ್ರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಿಗೆ ಕೆಲಸ ಮಾಡಿಕೊಡುವಂಥದ್ದು. ಇದನ್ನು ನೀವು ನೋಡ್ಬೋದು. ಸುಮಾರು ಒಂದು 3000ವರೆಗೂ ಕಟ್ಟಿದ್ದಾರೆ. ಅಂದ್ಕೊಂಡಿರೋ ಕೆಲಸ ಎಲ್ಲ 100ಕ್ಕೆ 200% ಕೆಲಸ ಮಾಡಿಕೊಡುತ್ತೆ. ಇದು ಅಷ್ಟಶನೇಶ್ವರ ಕ್ಷೇತ್ರ ಪಂಚಾಕ್ಷಿಪುರಂ. ಇನ್ನು ಇಲ್ಲಿ ಸ್ವಾಮಿ ಈಶ್ವರ ಶನೇಶ್ವರ ಅಂದರೆ ಈ ಸ್ವಾಮಿಗೆ ಹೆಸರು ಬರೋದಕ್ಕೆ ಕಾರಣ ಅಂದರೆ ಶನಿ ಪ್ಲಸ್ ಈಶ್ವರ, ಶನೇಶ್ವರ. ನೀವು ಎಲ್ಲ ಕ್ಷೇತ್ರದಲ್ಲೂ ನೋಡಿರ್ಬೋದು. ಸ್ವಾಮಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಎಡಕ್ಕೆ ಬರುತ್ತೆ. ಇಲ್ಲಿ ವಿಶೇಷವಾಗಿ ಬಲಕ್ಕೆ ಇದೆ. ಮತ್ತು 8 ಸರ್ಪಗಳು ಕಾವಲಾಗಿರುತ್ತೆ. 8 ಸರ್ಪಗಳು ಕಾವಲಾಗಿರುತ್ತೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಈ ನಮ್ಮ ಕ್ಷೇತ್ರದಲ್ಲಿ ಇದು ವಿಶೇಷವಾಗಿ ಶನಿ ಪ್ಲಸ್ ಈಶ್ವರ ಅಂದರೆ ತಂದೆ ಶನೇಶ್ವರ. ಈ ಸ್ವಾಮಿ ವಿಶೇಷವಾಗಿ ಅಭಿಷೇಕ ಮಾಡಿದಾಗ ಬಲಭಾಗಕ್ಕೆ ಬರುತ್ತೆ. ಇದು ಈ ಕ್ಷೇತ್ರದ ಒಂದು ಮಹಿಮೆ. ತಾರಾಮರ ಅಂದರೆ ಸ್ವಾಮಿ ಎಲ್ಲಿ ವಾಸವಾಗಿರುತ್ತೋ ಅಲ್ಲಿ ಈ ಮರ ಇರುತ್ತೆ. ಇದರಲ್ಲಿ ಸ್ವಾಮಿಯ ಸಂಚಾರ ಇರುತ್ತೆ. ಪ್ರತಿದಿನವೂ ಸ್ವಾಮಿಯ ಸಂಚಾರ ಇರುತ್ತೆ. ಇದು 5000 ವರ್ಷಗಳ ಹಿಂದಿಂದ ಬಂದಿರುವಂಥದ್ದು. ಇದು ವಿಶೇಷವಾಗಿ ಸ್ವಯಂಭೂ ಮೂರ್ತಿ, ಉದ್ಭವ ಮೂರ್ತಿ. ಅದನ್ನು ನಾವು ಈಗ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೆ ಸ್ವಾಮಿ. ಇನ್ನು ಕುಡಿತಕ್ಕೆ ನಾವು ಕುಡಿತ ಚಟಕ್ಕೂ ಅದಕ್ಕೂ ಸಹ ನಾವು ದಿವ್ಯ ಔಷಧಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲೂ ಸಹ 100ಕ್ಕೆ 200% ಕುಡಿತವನ್ನು ಬಿಟ್ಬಿಡ್ತಾರೆ. ಅದು ಕೆಲವರು ಬರೋಕ್ಕಾಗದೇ ಇರೋರು ನಮ್ಮ ಕ್ಷೇತ್ರಕ್ಕೆ ಬಂದರೆ 4 ವಾರಗಳ ಕಾಲ ಇಲ್ಲೇ ಕೊಡ್ತೀವಿ. ಅವ್ರಿಗೆ ಗೊತ್ತಿಲ್ಲದೆ ಕೊಡಬೇಕು ಅನ್ನೋದಾದರೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಾಮಿಂಟ್ ಆಗಲಿ, ಸುಸ್ತಾಗಲಿ, ಆಯಾಸ ಆಗಲಿ, ಕಣ್ಣು ಮಂಜಾಗುವುದು ಯಾವುದೇ ಇಲ್ಲ. ಇದರಲ್ಲಿ ಮೇಯ್ನಾಗಿ ಕುಡಿತ ಚಟ ಬಿಡೋವ್ರಿಗೆ ಅದು ಎಂತೆ ಈಗ ಔಷಧಿ ತಗೊಂಡು ಕುಡಿದ್ರೂ ಸಹ ಅದು ಕೆಲಸ ಮಾಡೋದಿಲ್ಲ. 100ಕ್ಕೆ 200% 15 ದಿವಸಕ್ಕೆ ಅವರು ತಿಂಗಳಲ್ಲಿ ಪೂರ್ತಿಯಾಗಿ ಕುಡಿತವನ್ನು ಬಿಡ್ತಾರೆ. 15 ದಿವಸದಲ್ಲಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅವರು ವಿಶೇಷವಾಗಿ ಹೊಟ್ಟೆಗೆ ಊಟ ಸೇರುತ್ತೆ, ಬುದ್ಧಿ ಬದಲಾಗುತ್ತೆ, ಅಂದರೆ ಜ್ಞಾನೋದಯ ಆಗುತ್ತೆ. ಕುಡಿತದ ಎಣ್ಣೆಯನ್ನು ಅಲ್ಲಿ ನೋಡಿದ್ರೂ ಸಹ ಇಷ್ಟೇನೋ ಅನ್ನೋ ಒಂದು ಭಾವನೆ ಅವರಿಗೆ ಬರುತ್ತೆ. ಇದು ಕುಡಿತಕ್ಕೆ ಬಿಡಿಸುವ ದಿವ್ಯ ಔಷಧಿಯನ್ನು ನಾವು ಈ ಕ್ಷೇತ್ರದಲ್ಲಿ ಕೊಡ್ತೇವೆ. ಇದು ದಿವ್ಯ ಔಷಧಿ ಅಂದರೆ ದೇವರ ಪಾದದಲ್ಲಿ ಇಟ್ಟು ಕೊಡುವಂಥದ್ದು. ಅವರ ಹೆಸರನ್ನು ಹೇಳಿ ನಾವು ಕೊಡ್ತೇವೆ.
ಅದೇ ಆ ಥರ ಯಾರಾದರೂ ಔಷಧಿ ತೆಗೆದುಕೊಳ್ಳೋರಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಬೇಕು. ಇದು ಸರ್ಪಗಳು ಕಾವಲಿರುವಂತಹದ್ದು. 8 ಅಷ್ಟ ಅಂದರೆ 8 ದಿಕ್ಕಲ್ಲೂ ಇಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳು ಬಂದಾಗ ನಾಗಪೂಜೆ ಅಂತೇಳಿ ಮಾಡ್ತಾರೆ. ನಾಗದೋಷಕ್ಕೆ, ಸರ್ಪದೋಷಕ್ಕೆ, ರಾಹುಕೇತುಗೆ ಎಲ್ಲದಕ್ಕೂ ಪೂಜೆಗಳು ವಿಶೇಷವಾಗಿರುತ್ತೆ. ಅದರಲ್ಲೂ ನಮ್ಮ ಈ ದೇವಸ್ಥಾನ ಬಂದು ಪ್ರತಿದಿನ ಓಪನ್ನಲ್ಲಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಅದರಲ್ಲೂ ಶನಿವಾರ ಬಂದು 3000ದಿಂದ 5000 ಜನವರೆಗೂ ಬರ್ತಾರೆ. ಪ್ರತಿದಿನವೂ ಪೂಜೆ ನಡೀತಾ ಇರುತ್ತೆ ಸ್ವಾಮಿಗೆ. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.